ಚರಕ ಸಂಹಿತೆ ಅನ್ವಯಾರ್ಥ ಭಾವಾರ್ಥ ಸಹಿತ ಕನ್ನಡೀಕರಿಸಿದ್ದಾರೆ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರು. ಮೈಸೂರಿನ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಸ್ವಸ್ಥ ವೃತ್ತ ವಿಭಾಗ ಅಂತ ಆ ವಿಭಾಗದಲ್ಲಿ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರೂ ಆಗಿದ್ದಾರೆ. ಇವರು ಈ ಒಂದು ಮೂಲ ಚರಕ ಕೃತಿ ಏನಿದೆ, ಚರಕ ಸಂಹಿತೆ ಏನಿದೆ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕನ್ನಡಕ್ಕೆ ಅನುವಾದ ಮಾಡಬೇಕಾದ್ರೆ ಅನ್ವಯಾರ್ಥ ಅಂದರೆ ಶ್ಲೋಕದಲ್ಲಿ ಇರುವಂಥ ಪ್ರತಿಯೊಂದು ಶಬ್ದದ ಅರ್ಥವನ್ನು ಹೇಳ್ತಾ ಕೊನೆಗೆ ಅದರ ಭಾವಾರ್ಥವನ್ನು, ಸಂಪೂರ್ಣ ಅರ್ಥವನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ನಮಗೆ ಮೂಲ ಏನಿದೆ ಅದು ಸಾಕಷ್ಟು ದಕ್ಕುತ್ತೆ. ಆ ಶ್ಲೋಕವನ್ನು, ಭಾವಾರ್ಥವನ್ನು ಚಿಂತನ ಮಂಥನ ಮಾಡ್ತಾ ಹೋಯಿತು ಅಂದರೆ ಅನೇಕ ವಿಚಾರಗಳು ನಮಗೂ ಹೊಳೆಯುತ್ತೆ. ಆಯುರ್ವೇದ ವಿದ್ಯಾರ್ಥಿಗಳಿಗೆ ಬಹಳ ಬಹಳ ಉಪಯುಕ್ತವಾದಂಥ ಗ್ರಂಥ ಚರಕ ಸಂಹಿತೆ. ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರು ಅನುವಾದ ಮಾಡಿರುವಂಥ ಕೃತಿ ಇದು. ಆದರೆ ಶ್ರೀ ಸಾಮಾನ್ಯರೂ ಸಹ ಒಮ್ಮೆ ಕುತೂಹಲಕ್ಕಾಗಿ ಓದಿತು ಅಂತ ಹೇಳ್ತಂದರೆ ಆಯುರ್ವೇದದ ಮಹತ್ವ ಏನು ಅದು ನಮಗೆ ಗೊತ್ತಾಗುತ್ತೆ. ತುಂಬ ತುಂಬ ಮುಖ್ಯವಾದಂಥ ವಿಚಾರ. ಆಯುರ್ವೇದ ಬ್ರಹ್ಮನಿಗೆ ಮೊದಲು ತಿಳಿದಿತ್ತಂತೆ ಈ ಒಂದು ಜ್ಞಾನ. ಬ್ರಹ್ಮನಿಂದ ಈ ಒಂದು ಜ್ಞಾನ ಯಥಾವತ್ ಪ್ರಜಾಪತಿಗೆ ದೊರೆಯುತ್ತೆ. ಪ್ರಜಾಪತಿ ಅದನ್ನು ಅಶ್ವಿನಿ ಕುಮಾರರಿಗೆ ಬೋಧಿಸ್ತಾನೆ. ಅಶ್ವಿನಿ ಕುಮಾರರು ಅದನ್ನು ಇಂದ್ರನಿಗೆ ಹೇಳ್ತಾರೆ. ಇಂದ್ರ ಅದನ್ನು ಭರದ್ವಾಜ ಮಹರ್ಷಿಗಳಿಗೆ ಹೇಳ್ತಾನೆ. ಭರದ್ವಾಜ ಮಹರ್ಷಿಗಳು ಎಲ್ಲ ಮಹರ್ಷಿಗಳಿಗೆ ಹೇಳುವುದರ ಜೊತೆಗೆ 6 ಜನ ಶಿಷ್ಯರಿಗೆ ವಿಶೇಷವಾಗಿ ಕರೆದು ಅವರಿಗೆ ಪಾಠವನ್ನು ಮಾಡ್ತಾ ಹೋಗ್ತಾರೆ. ಆ 6 ಜನ ಗುರುಮುಖೇನ ಏನು ಆಯುರ್ವೇದವನ್ನು ಕಲಿತರು ಅದನ್ನು ತಮ್ಮದೇ ಆದ ಕೃತಿಗಳಲ್ಲಿ ರಚಿಸ್ತಾ ಹೋಗ್ತಾರೆ. ಈ ಭರದ್ವಾಜರು ಅವರ ಶಿಷ್ಯರು ಯಾರು ಬರೆದಿದ್ದಾರೆ ಆ ಒಂದು ಕೃತಿಯೇ ಕಾಲಕ್ರಮೇಣ ಚರಕ ಸಂಹಿತೆಯಾಗಿ ಪರಿವರ್ತನೆ ಆಯಿತು. ಚರಕ ಮಹರ್ಷಿಗಳು ಸುಮಾರು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಇವನ್ನೆಲ್ಲ ಸಂಗ್ರಹಿಸಿದರು ಅನ್ನೋ ವಿಚಾರ ನಮಗೆ ಗೊತ್ತಾಗಿದೆ.